ಮುಂದಿನ ತಿಂಗಳು ಅಂದರೆ ಜನವರಿ 25ನೇ ತಾರೀಕು ಮೈಸೂರಿನಲ್ಲಿ ಬೃಹತ್ ಅಹಿಂದ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಪೂರ್ವಭಾವಿ ಸಭೆಯಲ್ಲಿ ಅಹಿಂದ ಸಮಾವೇಶಕ್ಕೆ ಮುಹೂರ್ತ ಸಿಕ್ಕಿದೆ. ಮತ್ತೊಮ್ಮೆ ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಅಹಿಂದ ಸಮಾವೇಶವನ್ನು ಮಾಡಲಾಗ್ತಾ ಇರೋದು. ಶಕ್ತಿ ಪ್ರದರ್ಶನ ಅನ್ಬೋದಾ ಇದನ್ನ? ಸಿದ್ದುವನ್ನು ಬೆಂಬಲಿಸಿ ಮೈಸೂರಿನಲ್ಲಿ ಬೃಹತ್ ಅಹಿಂದ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಮುಂದಿನ ವರ್ಷ ಅಂದರೆ ಮುಂದಿನ ತಿಂಗಳು ಜನವರಿ 25ನೇ ತಾರೀಕು ಅಹಿಂದ ಸಮಾವೇಶ ನಡೆಸೋದಕ್ಕೆ ಇವತ್ತು ನಿರ್ಧಾರ ಮಾಡಲಾಗಿದೆ. ಮೈಸೂರಿನ ವಸ್ತು ಪ್ರದರ್ಶನದ ಆವರಣದ ಮೈದಾನದಲ್ಲಿ ಸಮಾವೇಶ ನಡೆಯುತ್ತೆ. ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆಯಿಂದ ಆಯೋಜನೆ ಮಾಡಲಾಗಿರೋದು. ಸುಮಾರು 20ರಿಂದ 30,000 ಜನರನ್ನು ಸೇರಿಸೋದಕ್ಕೆ ಡಿಸೈಡ್ ಮಾಡಿದ್ದಾರೆ. ಪೂರ್ವಭಾವಿ ಮೀಟಿಂಗ್ ಇವತ್ತು ಖಾಸಗಿ ಹೋಟೆಲ್ನಲ್ಲಿ ನಡೆಯಿತು. ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆಯ ವತಿಯಿಂದ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗುತ್ತೆ. ಸಿದ್ದರಾಮಯ್ಯನವರನ್ನು ಇಳಿಸದಂತೆ ಸಮಾವೇಶದ ಮೂಲಕ ಸಂದೇಶ ಕೊಡೋದು ಇದರ ಉದ್ದೇಶ. ವರದಿ ತಯಾರಾಗ್ತಾ ಇದೆ. ವರದಿ ತಯಾರಾಗಿದ್ದು ಅದನ್ನ ಅನುಮೋದನೆ ಮಾಡಿ ಅದನ್ನು ಅನುಷ್ಠಾನಗೊಳಿಸಬೇಕು. ಅದನ್ನ ಅನುಷ್ಠಾನ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗ್ಬಿಟ್ರೆ ಅದು ಅನುಷ್ಠಾನಗೊಳಿಸಕ್ ಆಗೋದಿಲ್ಲ. ಆ ಕಾರಣಕ್ಕೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಹುದ್ದೆಯಿಂದ ಗಿಲಾಸ್ಬಿಟ್ರೆ ಅನ್ನೋ ಪಟ್ಟಾಪದ ಹಿತಾಸಕ್ತಿಗಳ ಉನ್ನಾರಗಳು, ಅದು ಒಂದಲ್ಲ ಎರಡಲ್ಲ, ಬಹಳಷ್ಟು ಹಿಂದೆ ಉನ್ನಾರಗಳಿದ್ದಾವೆ. ಇದು ರಾಜಕೀಯ ಶಕ್ತಿಯನ್ನು ಪ್ರದರ್ಶನ ಮಾಡೋ ಸಭೆನೂ ಅಲ್ಲ. ಅಥವಾ ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಮೈಸೂರು ಪ್ರತಿನಿಧಿ ಪ್ರೇಮ್ ಕುಮಾರ್ ಲೈವ್ನಲ್ಲಿ. ಪ್ರೇಮ್ ಕುಮಾರ್, ಈ ಸಮಾವೇಶದ ಹಿಂದಿನ ಉದ್ದೇಶ ಒಂದೇ, ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಅನ್ನೋದು. ಯಾರ್ಯಾರು ಭಾಗಿಯಾಗ್ತಾರೆ ಆ ಶಕ್ತಿ ಪ್ರದರ್ಶನದಲ್ಲಿ? ಹೆಂಗಿರುತ್ತೆ ಸಮಾವೇಶ? ಶರತ್, ಏನು ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರ ಭಾರಿ ಚರ್ಚೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಮೈಸೂರಿನಿಂದಲೇ ಕೂಡ ಅಹಿಂದ ಸಮಾವೇಶಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತದ್ದು. ಇಂದು ನಡೆದಂತಹ ಅಹಿಂದ ನಾಯಕರ ಒಂದು ಸಭೆಯಲ್ಲಿ ಕೂಡ ಇಂದು ತೀರ್ಮಾನ ಕೈಗೊಂಡಿರುವಂತದ್ದು. ಮೈಸೂರಿನ ದಸರಾ ವಸ್ತು ಪ್ರದರ್ಶನ ಆವರಣದಲ್ಲಿ ಮುಂದಿನ ವರ್ಷ 25ನೇ ತಾರೀಕು ಅಂದ್ರೆ ಜನವರಿ 25ನೇ ತಾರೀಕು ಒಂದು ಬೃಹತ್ ಆದ ಒಂದು ಸಮಾವೇಶವನ್ನ ಮಾಡೋದಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿರುವ ತೀರ್ಮಾನವನ್ನು ಕೂಡ ಕೈಗೊಂಡಿರುವಂತದ್ದು. ಎಲ್ಲ ಒಂದ್ ಕಡೆ ಅಹಿಂದ ನಾಯಕರು ಸಿಎಂ ಸಿದ್ದರಾಮಯ್ಯನವರ ಫಲ ನಿಲ್ಲೋದಕ್ಕೋಸ್ಕರವಾಗಿ ಕೂಡ ಈ ಅಹಿಂದ ಸಮಾವೇಶವನ್ನ ಮಾಡ್ತಿದ್ದಾರಾ ಏನೋ ಪ್ರಶ್ನೆ ಕಾಡ್ತಾ ಇದೆ. ಅದಲ್ಲದೆ ಸಿಎಂ ಸಿದ್ದರಾಮಯ್ಯನವರಾಗಿರ್ಬೋದು ಮತ್ತೆ ಡಿ ಕೆ ಶಿವಕುಮಾರ್ ನಡುವೆ ಕೂಡ ಒಂದು ಕುರ್ಚಿ ಕಿತ್ತಾಟ ನಡೀತಾ ಇರುವಂತದ್ದು. ಕೆಲವೊಂದ್ ಕಡೆ ಅಹಿಂದ ನಾಯಕರು ಸಿದ್ದರಾಮಯ್ಯ ಪರ ನಿಲ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ವಿರೋಧ ಮಾಡ್ತಾ ಇರುವಂತೆ ಎದ್ದು ಕಾಡ್ತಾ ಇರುವಂತದ್ದು. ಸಿಎಂ ಸಿದ್ದರಾಮಯ್ಯನವರನ್ನು ಕೂಡ ಅಹಿಂದ ನಾಯಕ ಆಗಿರುವಂತದ್ದು. ಅಹಿಂದ ನಾಯಕ ಸಿದ್ದರಾಮಯ್ಯ ಕೆಳಗೆ ಇಳಿಸಿದಂತ ಸಂದರ್ಭದಲ್ಲಿ ಕೂಡ ಅಹಿಂದ ವರ್ಗಗಳು ಕೂಡ ಎಲ್ಲಾ ರೀತಿಯಲ್ಲೂ ಕೂಡ ಹಿಂದುಳಿದುಕೊಳ್ಳುತ್ತವೆ. ಮತ್ತೆ ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ಯಾವ ಹಿಂದುಳಿದ ವರ್ಗವರು ಕೂಡ ವ್ಯಕ್ತಿಗಳು ಕೂಡ ಗೆಲ್ಲೋದಕ್ಕೆ ಸಾಧ್ಯ ಆಗುದಿಲ್ಲ. ಹಿಂದುಳಿದ ವ್ಯಕ್ತಿಗಳು ಕೂಡ ಹಿಂದುವೇ ಉಳಿತಾರೆ. ಹಂಗಾಗಿ ಸಿದ್ದರಾಮಯ್ಯನವರು ಕೂಡ ಮುಖ್ಯಮಂತ್ರಿಗಳಾಗಿ ಮುಂದುವರಿಯಬೇಕು. ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಕೂಡ ಸಿಎಂ ಸ್ಥಾನದಿಂದ ಕೂಡ ಕೆಳಗೆ ಇಳಿಬಾರದು ಅಂತ ಹೇಳಿ ಕೂಡ ಒಂದು ಬೃಹತ್ತಾದ ಒಂದು ಸಮಾವೇಶದ ಮುಖಾಂತರವಾಗಿ ಹೈಕಮಾಂಡ್ಗೆ ಒಂದು ಸ್ಪಷ್ಟ ಸಂದೇಶವನ್ನ ಕೊಡೋದಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂತದ್ದು. ಇನ್ನು ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರ ಕೆಳಗಿಳಿಬಾರದು ಮತ್ತೆ ಅಹಿಂದ ಸಿದ್ದರಾಮಯ್ಯ ಪರ ನಾವೆಲ್ಲ ಕೂಡ ಅಹಿಂದ ನಾಯಕರು ಅಹಿಂದ ವರ್ಗಗಳು ಕೂಡ ಇದ್ದೇವೆ ಎಂಬುದನ್ನು ಕೂಡ ಒಂದು ಹೈಕಮಾಂಡ್ಗೆ ಸ್ಪಷ್ಟವಾದ ಒಂದು ಸಂದೇಶವನ್ನು ತಿಳಿಸುವುದರ ಒಂದು ಇದರ ಮುಖ್ಯ ಉದ್ದೇಶವಾಗಿರುವಂತದ್ದು. ಇಂದು ನಡೆದಂತಹ ಸಭೆಯಲ್ಲಿ ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. 20ರಿಂದ 30,000 ಜನರನ್ನ ಸೇರಿಸ್ತೀವಿ. ಮತ್ತೆ ಬರುವಂತಹ ನಾಯಕರು ಅಂದ್ರೆ ಈ ಭಾಗದಲ್ಲಿ ಹಳೆ ಮೈಸೂರು ಭಾಗದಲ್ಲಿರುವಂತಹ ನಾಯಕರನ್ನ ಮಾತ್ರ ಕರೆದುಕೊಂಡು ಬಂದು ಅಹಿಂದ ವರ್ಗಗಳ ಒಂದು ನಾಯಕರು ಆಗಿರ್ಬೋದು ಜನರಾಗಿರ್ಬೋದು ಕರ್ಕೊಂಡು ಬಂದು ಸಮಾವೇಶನ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಕೂಡ ಅಹಿಂದ ನಾಯಕರು ಇಂದು ಸಭೆಯಲ್ಲಿ ತೀರ್ಮಾನ ಕೈಗೊಂಡಿರುವಂತದ್ದು. ಶರತ್. ಓಕೆ, ಥ್ಯಾಂಕ್ ಯು ಪ್ರೇಮ್ ಕುಮಾರ್ ಡೀಟೇಲ್ಸ್ಗಾಗಿ.